Hello children. So today's class we are knowing about sociology chapter 2 culture lesson. In this chapter you are learning about meaning and nature of culture, features of culture, relationship between society and culture, importance of cultural rituals and diversity. So now we know what is the meaning of culture. Human beings not only a social being, he also a cultural being. ಸೊ ನಾವು ಸೋಷಿಯಲ್ ಬೀನ್ ಅಷ್ಟೇ ಅಲ್ಲ, ಕಲ್ಚರಲ್ ಬೀಯಿಂಗ್ ಸಹ. ಕಲ್ಚರ್ ಅಂದ್ರೇನು? ಕಲ್ಟಿವೇಟ್, ಸಂಸ್ಕೃತಿನ ಬೆಳೆಸ್ಕೊಳೋದು. ಕಲ್ಚರ್ ಕೀಪ್ಸ್ ಹ್ಯೂಮನ್ ಬೀಯಿಂಗ್ಸ್ ಡಿಫ್ರೆಂಟ್ ಫ್ರಮ್ ಅನಿಮಲ್ಸ್. ಸೊ ಈ ಒಂದು ಕಲ್ಚರ್ ನಮ್ಮನ್ನು ಅನಿಮಲ್ಸಿಂದ ಡಿಫ್ರೆಂಟ್ ಇಡುತ್ತೆ. ಸೊ ಎವ್ರಿ ಹ್ಯೂಮನ್ ಬೀಯಿಂಗ್ಸ್ ಕ್ಯಾನ್ ಬಿ ಕನ್ಸಿಡರ್ಡ್ ಆ್ಯಸ್ ಎ ಕಲ್ಚರಲ್ ರೆಪ್ರೆಸೆಂಟೇಟಿವ್. ಸೊ ಎಲ್ಲರೂ ಸಹ ಒಂದು ಕಲ್ಚರಲ್ ರೆಪ್ರೆಸೆಂಟೇಟಿವ್ಸ್ ಆಗಿದ್ದೀವಿ. ಕಲ್ಚರ್ ಆ್ಯಂಡ್ ಸೊಸೈಟಿ ಆರ್ ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್. ಸೊ ಸಮಾಜ ಮತ್ತು ಕಲ್ಚರ್, ಸಂಸ್ಕೃತಿ ಎರಡೂ ಸಹ ಎರಡು ಒಂದು ಫೇಸಸ್ ಆಫ್ ಕಾಯಿನ್ ಇದ್ದಂಗೆ. ಸೊ ಹ್ಯೂಮನ್ ಬೀಯಿಂಗ್ಸ್ ಸೋಷಿಯಲ್, ರಿಲಿಜಿಯಸ್, ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಆ್ಯಂಡ್ ಸ್ಪಿರಿಚುವಲ್ ಆಸ್ಪೆಕ್ಟ್ಸ್ ಆರ್ ಡಿಸೈಡೆಡ್ ಬೈ ಕಲ್ಚರ್. ಸೊ ನಮ್ಮ ಒಂದು ಸಮಾಜದಲ್ಲಿ ನಾವು ಹೇಗಿರ್ತೀವಿ, ನಮ್ಮ ಧರ್ಮ ಇರ್ಬೋದು, ರಾಜಕೀಯವಾದಿರ್ಬೋದು, ಆರ್ಥಿಕವಾದ ಒಂದು ಸ್ಥಿತಿ ಇರ್ಬೋದು. ಸೊ ಇವನ್ನೆಲ್ಲ ಒಂದು ಸ್ಪಿರಿಚುವಲ್ ಆಸ್ಪೆಕ್ಟ್ಸ್, ಏನು ಒಂದು ನಂಬಿಕೆಗಳು, ಸೊ ಇದನ್ನೆಲ್ಲ ಡಿಸೈಡ್ ಮಾಡೋದು ಕಲ್ಚರ್. ಸೊ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಮೇನ್ ಆಸ್ಪೆಕ್ಟ್ ಆಫ್ ಸೋಷಿಯಲ್ ಚೇಂಜ್. ಸಮಾಜದ ಒಂದು ಬದಲಾವಣೆಗೆ ಕಲ್ಚರ್ ಒಂದು ಮೇನ್ ಆಸ್ಪೆಕ್ಟ್ ಆಗುತ್ತೆ. ಸೊ ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ದ ಬಯಾಲಜಿಕಲ್ ಸಿಸ್ಟಮ್ ಆಫ್ ಸೋಷಿಯಲ್ ಟ್ರೆಡಿಷನ್. ಇಟ್ ಇನ್ಕ್ಲೂಡ್ಸ್ ದ ಪ್ರೋಗ್ರೆಸ್ ಇನ್ ಲೈಫ್ ಸ್ಟೈಲ್. ಸೊ ನಮ್ಮ ಲೈಫ್ ಸ್ಟೈಲಲ್ಲಿ ಯಾವ ರೀತಿ ಒಂದು ಪ್ರೋಗ್ರೆಸ್ ಆಗುತ್ತೆ, ಮ್ಯೂಸಿಕ್, ಲಿಟ್ರೇಚರ್, ಆರ್ಟ್, ಸೈನ್ಸ್, ಟೆಕ್ನಾಲಜಿ. ಸೊ ಆಲ್ ದಿಸ್ ವಿಲ್ ಕಮ್ ಅಂಡರ್ ಕಲ್ಚರ್. ಇಟ್ ಮೇಕ್ಸ್ ಹ್ಯೂಮನ್ ಸೊಸೈಟಿ ಎ ಯೂನಿಕ್ ಆ್ಯಂಡ್ ಮೀನಿಂಗ್ಫುಲ್. ಸೊ ನಮ್ಮ ಒಂದು ಹ್ಯೂಮನ್ ಸೊಸೈಟಿ ಏನಿದೆ ಅದನ್ನು ಒಂದು ಮೀನಿಂಗ್ಫುಲ್ ಆಗೋಕ್ಕೆ ಕಾರಣ ಆಗುತ್ತೆ ಕಲ್ಚರ್, ಇಂಪಾರ್ಟೆಂಟ್ ಮತ್ತು ಮೀನಿಂಗ್ಫುಲ್. ದ ವರ್ಡ್ ಕಲ್ಚರ್ ಈಸ್ ಯೂಸ್ಡ್ ಇನ್ ಸ್ಪೆಸಿಫಿಕ್ ಸೆನ್ಸ್ ಇನ್ ಸೋಷಿಯಾಲಜಿ ಆ್ಯಂಡ್ ಆಂಥ್ರೋಪಾಲಜಿ. ಸೊ ಈ ಒಂದು ವರ್ಡ್ ಕಲ್ಚರನ್ನು ನಾವು ಸ್ಪೆಸಿಫಿಕ್ ಆಗಿ ಒಂದು ಸಮಾಜಶಾಸ್ತ್ರದಲ್ಲಿ ಮತ್ತು ಮಾನವಶಾಸ್ತ್ರದಲ್ಲಿ ಯೂಸ್ ಮಾಡ್ತೀವಿ. ಆಂಥ್ರೋಪಾಲಜಿ ಅಂದರೆ ಮಾನವಶಾಸ್ತ್ರ. So it transfers our knowledge, experiences, belief, value, behavior, hierarchy, relationship from generation to generation. ಸೊ ನಮ್ಮ ಒಂದು ಜ್ಞಾನ, ಒಂದು ಎಕ್ಸ್ಪೀರಿಯನ್ಸಸ್ ಏನಿದೆ, ನಂಬಿಕೆಗಳು, ವ್ಯಾಲ್ಯೂಸು, ಬಿಹೇವಿಯರು, ಸೊ ಈ ರಿಲೇಷನ್ಶಿಪ್ಪು, ಸೊ ಇದನ್ನೆಲ್ಲ ಒಂದು ಜನ್ರೇಷನಿಂದ ಜನ್ರೇಷನ್ಗೆ ನಾವು ಈ ಒಂದು ಕಲ್ಚರಿಂದ ನಾವೇನು ಮಾಡ್ತೀವಿ, ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಸೊ ಹಿಂದೆ ಹೇಗೆ ಒಂದು ಅಜ್ಜಿ ತಾತ ಹೇಗೆ ನಡ್ಕೊತಾಯಿದ್ರು, ಸೊ ಅದನ್ನು ತಂದೆ ತಾಯಿ ಅದನ್ನು ಸಹ ಒಂದು ಕಂಟಿನ್ಯೂ ಮಾಡ್ಕೊಂಬರ್ತಾರೆ. ಅದನ್ನು ನೋಡಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಸೊ ಆ ರೀತಿ. ಸೊ ಇಟ್ ಈಸ್ ಎ ಸಿಸ್ಟಮ್ ಆಫ್ ಲೈಫ್ ಆ್ಯಂಡ್ ನಾಲೆಡ್ಜ್ ಶೇರ್ಡ್ ಎಮಾಂಗ್ ಎ ಸೋಷಿಯಲ್ ಗ್ರೂಪ್. ಸೊ ಇದು ಏನೋ ಒಂದು ಸಿಸ್ಟಮ್ ಆಫ್ ಲೈಫ್ ಆ್ಯಂಡ್ ನಾಲೆಡ್ಜ್, ಯಾವ ರೀತಿ ಒಂದು ಲೈಫು ಮತ್ತು ನಾಲೆಡ್ಜನ್ನು ನಾವು ಹೇಗೆ ಶೇರ್ ಮಾಡ್ತೀವಿ ಅನ್ನೋದು. ಮೀನ್ಸ್ ಎ ಪ್ಯಾಟ್ರನ್ ಆಫ್ ಗ್ರೂಪ್ ಆಫ್ ಪೀಪಲ್ಸ್. ಕಲ್ಚರ್ ಮೀನ್ಸ್ ಎ ಲೈಫ್ ಪ್ಯಾಟ್ರನ್, ಕಂಟೈನ್ಸ್ ಎ ಲೈಫ್ ಸಿಂಬಲ್ಸ್, ಬಿಲೀಫ್ಸ್ ಆ್ಯಂಡ್ ವ್ಯಾಲ್ಯೂಸ್. ಸೊ ಬಿಲೀಫ್ಸು, ವ್ಯಾಲ್ಯೂಸನ್ನು ಸೇರ್ಕೊಳುತ್ತೆ. ಯೂಶಲಿ ದೇ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಜನ್ರೇಷನ್ ಟು ಅನದರ್. ಸೊ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ದ ವರ್ಡ್ ಕಲ್ಚರ್ ಈಸ್ ಡಿರೈವ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಕೊಲೆರಿ. ಸೊ ಇದು ನಾವು ಕಲ್ಚರ್ ಅನ್ನೋ ವರ್ಡನ್ನು ನಾವು ಲ್ಯಾಟಿನ್ ವರ್ಡಿಂದ ಡಿರೈವ್ ಮಾಡಿದ್ವಿ. ಸೊ ದ ಲ್ಯಾಟಿನ್ ವರ್ಡ್ ಈಸ್ ಕೊಲೆರಿ ಅನ್ನೋ ವರ್ಡಿಂದ ಡಿರೈವ್ ಮಾಡಿದ್ದೀವಿ. ವಾಟ್ ಈಸ್ ದಿಸ್ ಕೊಲೆರಿ ಮೀನ್ಸ್ ಕಲ್ಟಿವೇಟ್ ಆರ್ ಟೆಂಡ್ ಇನ್ ಲ್ಯಾಟಿನ್. ಕಲ್ಟಿವೇಟ್, ಕಲಿ ಅಂತ ಹೇಳಿ, ದಟ್ ಈಸ್ ಟೆಂಡ್ ಇನ್ ಲ್ಯಾಟಿನ್. ಸೊ ಇನ್ ಮಿಡಿವಲ್ ಪೀರಿಯಡ್ ಕಲ್ಚರ್ ವಾಸ್ ಇನ್ ದ ಫಾರ್ಮ್ ಆಫ್ ಅಗ್ರಿಕಲ್ಚರ್. ಸೊ ಮಿಡಿವಲ್ ಕಾಲದಲ್ಲಿ ಕಲ್ಚರ್ ಅನ್ನೋದು ಅಗ್ರಿಕಲ್ಚರ್ ಒಂದು ಫಾರ್ಮಲ್ಲಿ ಯೂಸ್ ಮಾಡ್ತಾಯಿದ್ರು. ಸೊ ಅಂದರೆ ವ್ಯವಸಾಯದಲ್ಲಿ ಹೇಗೆ ನಾವು ಒಂದು ಇಂಪ್ರೂವ್ಡ್ ಈಲ್ಡು ಅಂದರೆ ಒಂದು ಒಳ್ಳೆಯ ಬೆಳೆ ಸಿಗಬೇಕು ಅಂದರೆ ಯಾವ ರೀತಿ ನಾವು ಬೀಜನ ಬಿತ್ತನೆ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಕಲ್ಚರ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತಾಯಿದ್ರು. ಬಟ್ ಫ್ರಮ್ 18th and 19th century it came to indicate the human behavior ಪ್ಯಾಟ್ರನ್. ಆದರೆ 18th ಮತ್ತು 19th ಸೆಂಚುರಿಯಲ್ಲಿ ಇದು ಒಂದು ಕಲ್ಚರ್ ಅನ್ನೋದು ಒಂದು ಇಂಡಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಹ್ಯೂಮನ್ ಬಿಹೇವಿಯರ್ ಪ್ಯಾಟ್ರನ್. ಸೊ ನಮ್ಮ ಒಂದು ಬಿಹೇವಿಯರಲ್ ಸ್ವಭಾವದ ಒಂದು ಪ್ಯಾಟ್ರನ್ಸ್ ಆಗಿ ಈ ಕಲ್ಚರು ಇಂಡಿಕೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಸೊ ದಿಸ್ ಈಸ್ ಅಬೌಟ್ ದ ಮೀನಿಂಗ್ ಆಫ್ culture. What is the culture and what is the meaning of
culture. So now we know some definitions of culture. So according to E.B. Taylor, culture is that complex whole which includes knowledge, belief, art, rules and regulations, traditions and any other capabilities earned by the human beings as a member of society. According to Melanchthon, the tool created by human beings to design his aims of life is called a culture. So these are some definitions of culture. So now we know about types of culture. So this culture is divided into two types. One is material culture and another one is non-material culture. Material culture includes all those physical objects that are visible to eyes and the tools used by human beings. Non-material culture includes thoughts, ideas, beliefs and values. ಸೊ ಇಲ್ಲಿ ಕಲ್ಚರನ್ನು ನಾವು ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಸೊ ಒಂದು ಮೆಟೀರಿಯಲ್ ಕಲ್ಚರ್, ಇನ್ನೊಂದು ನಾನ್ ಮೆಟೀರಿಯಲ್ ಕಲ್ಚರ್. ಸೊ ಇಲ್ಲಿ ಮೆಟೀರಿಯಲ್ ಕಲ್ಚರ್ ಅಂದರೆ ದಟ್ ಈಸ್ ವಿಸಿಬಲ್ ಟು ಅವರ್ ಐಸ್. ಏನೋ ಒಂದು ಹ್ಯೂಮನ್ ಬೀಯಿಂಗ್ಸು ಟೂಲ್ಸನ್ನು ಯೂಸ್ ಮಾಡ್ತಾಯಿದ್ರು, ನಮಗೆ ಕಣ್ಣಿಗೆ ಕಾಣೋ ಅಂಥದ್ದು. ನಾನ್ ಮೆಟೀರಿಯಲ್ ಅಂದರೆ ವಿಚ್ ಈಸ್ ನಾಟ್ ವಿಸಿಬಲ್ ಲೈಕ್ ಥಾಟ್ಸ್, ನಮ್ಮ ಒಂದು ಥಾಟ್ಸು, ಐಡಿಯಾಸು, ಬಿಲೀವ್ಸ್ ಮತ್ತು ವ್ಯಾಲ್ಯೂಸ್. ಸೊ ಇದು ನಾನ್ ಮೆಟೀರಿಯಲ್ ಕಲ್ಚರ್. ಸೊ ಇದನ್ನು ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅಂದಾಗ ಯೂನಿಕ್ನೆಸ್ ಆಫ್ ದಿಸ್ ಫೀಚರ್ ಅಂದಾಗ ಹಾಗ್ಬರ್ನ್ ಏನು ಮಾಡ್ತಾರೆ, ಈ ಕಲ್ಚರ್ ಅನ್ನೋದನ್ನು ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಈ ಒಂದು ಇಂಪಾರ್ಟೆನ್ಸ್ ಆಫ್ ಕಲ್ಚರ್ನ ನಾವು ತಿಳ್ಕೊಬೇಕು ಅಂತೇಳಿ ಹಾಗ್ಬರ್ನ್ ಏನು ಮಾಡ್ತಾರೆ, ಕಲ್ಚರ್ನ ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಯಾರು ಈ ಒಂದು ಕಲ್ಚರ್ನ ಡಿವೈಡ್ ಮಾಡಿದ್ದು? ಹಾಗ್ಬರ್ನ್. ಮೆಟೀರಿಯಲ್ ಮತ್ತು ನಾನ್ ಮೆಟೀರಿಯಲ್. ಸೊ ಕಲ್ಚರ್ ಬಗ್ಗೆ ನಾವು ಏನೋ ಒಂದು ಕ್ಲಿಯರಾಗಿ ತಿಳ್ಕೊಬೇಕು ಅಂತ. ಸೊ ಬೋತ್ ಆರ್ ಹ್ಯೂಮನ್ ಮೇಡ್. ಸೊ ಇದು ಎರಡೂ ಹ್ಯೂಮನ್ ಮೇಡ್, ಮನುಷ್ಯ ಮಾಡಿರೋದೆ. ಅಕಾರ್ಡಿಂಗ್ ಟು ಹಿಮ್, ಮೆಟೀರಿಯಲ್ ಕಲ್ಚರ್ ಈಸ್ ಕ್ರಿಯೇಟೆಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಬೈ ಕನ್ವರ್ಟಿಂಗ್ ನ್ಯಾಚುರಲ್ ರಿಸೋರ್ಸಸ್ ಇಂಟು ಮ್ಯಾನ್ ಮೇಡ್ ಸ್ಟ್ರಕ್ಚರ್ like house, building, bridge, road, dam, machines, production centers, industries, computer, technology and others. ಸೊ ಇಲ್ಲಿ ಹಾಗ್ಬರ್ನ್ ಪ್ರಕಾರ ಏನಪ್ಪ ಮೆಟೀರಿಯಲ್ ಕಲ್ಚರ್ ಅಂದರೆ, ಹ್ಯೂಮನ್ ಬೀಯಿಂಗ್ಸು ಏನು ಒಂದು ನ್ಯಾಚುರಲ್ ರಿಸೋರ್ಸಸ್ನ ಯೂಸ್ ಮಾಡೋದ್ರ ಮೂಲಕ ಹೇಗೆ ಒಂದು ಮ್ಯಾನ್ ಮೇಡ್ ಸ್ಟ್ರಕ್ಚರ್ಸ್ ಆಗಿ ಕನ್ವರ್ಟ್ ಮಾಡಿದ್ರು ಅಂತೇಳಿ. ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಗೊತ್ತಿದೆ. ಸೊ ಅದನ್ನೇ ಯೂಸ್ ಮಾಡಿಕೊಂಡು ಹೇಗೆ ನಾವು ಅದನ್ನೇ ಯೂಸ್ಫುಲ್ ಥಿಂಗ್ಸ್ ಆಗಿ ಮಾಡ್ಕೊಂಡ್ವಿ. ಎಕ್ಸಾಂಪಲ್ ಹೌಸ್ ಇರ್ಬೋದು, ಬಿಲ್ಡಿಂಗ್ಸ್ ಇರ್ಬೋದು, ಬ್ರಿಡ್ಜು, ರೋಡು, ಮಿಷಿನ್ಸು, ಇಂಡಸ್ಟ್ರೀಸು, ಕಂಪ್ಯೂಟರು, ಟೆಕ್ನಾಲಜಿ ಎಕ್ಸೆಟ್ರಾ. ಸೊ ಮೆಟೀರಿಯಲ್ ಕಲ್ಚರ್ ಈಸ್ ಕಾಲ್ಡ್ ಸಿವಿಲೈಸೇಷನ್. ಮೆಟೀರಿಯಲ್ ಕಲ್ಚರ್ನ ಸಿವಿಲೈಸೇಷನ್ ಅಂತ ಕರಿತೀವಿ. ಹೇಗೆ ನಾವು ಮುಂದುವರೆದ್ವಿ ಅನ್ನೋದಕ್ಕೆ, ಹೇಗೆ ಮನುಷ್ಯ ಈ ಒಂದು ಸಿವಿಲೈಸೇಷನ್ ಅಂದರೆ ಮುಂದುವರೆದ ಅಂತೇಳಿ. ಮತ್ತು ಇವಾಗೂ ಸಹ ನಾವು ನೋಡ್ತಾ ಇದ್ದೀವಿ, ಇಟ್ ಈಸ್ ಚೇಂಜಿಂಗ್, ಸ್ವಿಫ್ಟ್ಲಿ ಇಟ್ ಈಸ್ ಚೇಂಜಿಂಗ್. ಸೊ ನಾನ್ ಮೆಟೀರಿಯಲ್ ಕಲ್ಚರ್ ಮೀನ್ಸ್ ಹ್ಯೂಮನ್ ಅಚೀವ್ಮೆಂಟ್ಸ್. ಸೊ ನಾನ್ ಮೆಟೀರಿಯಲ್ ಕಲ್ಚರ್ ಅಂದರೆ ನಮ್ಮ ಒಂದು ಅಚೀವ್ಮೆಂಟ್ಸ್, ನಾವೇನು ಅಚೀವ್ಮೆಂಟ್ಸ್ ಮಾಡಿದ್ದೀವಿ ಅಂತೇಳಿ. ಟ್ರೆಡಿಷನ್ ಇರ್ಬೋದು, ಬಿಲೀಫ್, ರಿಚುವಲ್, ಕಸ್ಟಮ್, ಮಾರಲ್ ವ್ಯಾಲ್ಯೂಸ್, ಐಡಿಯಾಸ್, ಆರ್ಟ್, ಲಿಟ್ರೇಚರ್, ರಿಲಿಜಿಯನ್, ಲ್ಯಾಂಗ್ವೇಜ್ ಆ್ಯಂಡ್ ಮೆನಿ ಅದರ್ಸ್ ಆರ್ ಎಕ್ಸಾಂಪಲ್ ಆಫ್ ನಾನ್ ಮೆಟೀರಿಯಲ್ ಕಲ್ಚರ್. ಸೊ ನಾವು ಯಾವ ರೀತಿ ಈ ಒಂದು ಫೀಲ್ಡಲ್ಲಿ ಹೇಗೆ ಅಚೀವ್ಮೆಂಟ್ಸ್ ಮಾಡಿದ್ದೀವಿ ಅಂತ. ಸೊ ವೆನ್ ವಿ ಕಂಪೇರ್ ಟು ಮೆಟೀರಿಯಲ್ ಕಲ್ಚರ್, ನಾನ್ ಮೆಟೀರಿಯಲ್ ಕಲ್ಚರ್ ಅಂಡರ್ಗೋಸ್ ಸ್ಲೋ ಚೇಂಜ್. ಸೊ ನಾವು ಮೆಟೀರಿಯಲ್ ಕಲ್ಚರ್ನ ನಾವು ನಾನ್ ಮೆಟೀರಿಯಲ್ಗೆ ಕಂಪೇರ್ ಮಾಡಿದಾಗ ನಾನ್ ಮೆಟೀರಿಯಲ್ ಕಲ್ಚರ್ ಏನಾಗ್ತಾಯಿದೆ, ನಿಧಾನವಾಗಿ ಚೇಂಜ್ ಆಗ್ತಾ ಇದೆ. So it is our achievements. So these are the types of culture, material and non-material culture. So now we know about the features of culture. Features of culture. Culture is abstract, that is ideas or qualities. Means lifestyle of a social group. So lifestyle, ಜೀವನ ಶೈಲಿ. The accepted way of life is carried from one generation to another generation. ಸೊ ನಮ್ಮ ಒಂದು ಜೀವನ ಶೈಲಿ ಹೇಗೆ ಒಂದು ಜನ್ರೇಷನಿಂದ ಇನ್ನೊಂದು ಜನ್ರೇಷನ್ ಹೇಗೆ ನಾವು ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ. ಈ ಒಂದು ಪ್ರೋಸೆಸ್ಸು ಏನಾಗುತ್ತೆ, ಶಿಫ್ಟಿಂಗ್ ರಿಮೇನ್ಸ್ ಆಬ್ಸ್ಟ್ರಾಕ್ಟ್, ಶಿಫ್ಟ್ ಆಗ್ತಾ ಇರುತ್ತೆ ಅಲ್ವಾ. ಸೊ ಎನ್ಸ್ ಕಲ್ಚರ್ ಈಸ್ ಆಬ್ಸ್ಟ್ರಾಕ್ಟ್, ದಟ್ ಈಸ್ ಹ್ಯಾವಿಂಗ್ ಸಮ್ ಕ್ವಾಲಿಟೀಸ್. Next is culture is social. It is not personal, means sharing communities' ways of life. So we are sharing our lifestyle, food, dress, rituals and living. Hence culture is social.
ಸೊ ನಾವು ಶೇರ್ ಮಾಡ್ಕೊತಾ ಇರ್ತೀವಲ್ಲ ನಾವು ಕಮ್ಯುನಿಟೀಸ್ ಅಂದರೆ ಗ್ರೂಪ್ ಆಫ್ ಪೀಪಲ್ಸಲ್ಲಿ. ಸೊ ನಮ್ಮ ಒಂದು ಜೀವನ ಶೈಲಿ ಇರ್ಬೋದು, ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಡ್ರೆಸ್ಸಿಂಗ್ ಇರ್ಬೋದು, ಸಂಪ್ರದಾಯಗಳಿರ್ಬೋದು, ಲಿವಿಂಗ್ ಯಾವ ರೀತಿ ನಾವು ಜೀವನನ ಮಾಡ್ತಾಯಿದ್ದೀವಿ. ಸೊ ಇದನ್ನೆಲ್ಲ ನಾವು ಏನು ಮಾಡ್ತೀವಿ, ಶೇರಿಂಗ್ ವಿತ್ ಕಮ್ಯುನಿಟೀಸ್ ಅಲ್ವಾ, ಗ್ರೂಪ್ ಆಫ್ ಪೀಪಲ್. ಸೊ ಸೋಷಿಯಲ್, ಕಲ್ಚರ್ ಈಸ್ ಸೋಷಿಯಲ್. ನೆಕ್ಸ್ಟ್ ಈಸ್ ಕಲ್ಚರ್ ಈಸ್ ಲರ್ನ್ಡ್. ಕಲ್ಚರ್ ಡಸ್ ನಾಟ್ ಕಮ್ ಬೈ ಬರ್ತ್. ಹುಟ್ಟಿದಾಗೆ ನಮಗೆ ಈ ಒಂದು ಸಂಸ್ಕೃತಿ ಬರೋದಿಲ್ಲ. ಇಟ್ ಈಸ್ ನಾಟ್ ನೇಚರ್ ಮೇಡ್ ಐದರ್. ಸೊ ಇದು ನೇಚರು ಅಲ್ಲ. ದಿಸ್ ಗೆಟ್ಸ್ ಫ್ರಮ್ ಇನ್ ದ ಇಂಟರ್ಯಾಕ್ಷನ್ ವಿತ್ ವೇರಿಯಸ್ ಮೆಂಬರ್ಸ್ ಆಫ್ ದ ಸೊಸೈಟಿ. ಸೊ ನಾವು ಹೇಗೆ ಒಂದು ಸಂಸ್ಕೃತಿನ ಕಲಿತೀವಿ, ಹೇಗೆ ಅಂದರೆ ನಾವು ಯಾವ ರೀತಿ ಇಂಟರ್ಯಾಕ್ಟ್ ಆಗ್ತೀವಿ ಬೇರೆಯವ್ರ ಜೊತೆ ಬೆರೆತಾಗ ನಾವು ಸಮಾಜದಲ್ಲಿ ವೇರಿಯಸ್ ಮೆಂಬರ್ಸ್ ಜೊತೆ ಸಮಾಜದಲ್ಲಿ ನಾವು ಬೆರೀತಾ ಹೋಗ್ತೀವಿ. ಸೊ ಆಗ ನಾವು ಈ ಒಂದು ಕಲ್ಚರ್ನ, ಸಂಸ್ಕೃತಿನ ಕಲಿತೀವಿ. ದಿಸ್ ಮೀನ್ಸ್ ಎ ಚೈಲ್ಡ್ ರಿಸೀವ್ಸ್ ಕಲ್ಚರ್ ಥ್ರೂ ದ ಪ್ರೋಸೆಸ್ ಆಫ್ ಸೋಷಿಯಲೈಸೇಷನ್. ಒಂದು ಮಗು ಹೇಗೆ ಒಂದು ಕಲ್ಚರ್ನ ಕಲಿಯುತ್ತೆ ಅಂದರೆ ಅದು ಬೆಳೀತಾ ಬೆಳೀತಾ ಈ ಒಂದು ಬಿಹೇವಿಯರು, ಒಂದು ಸಂಸ್ಕೃತಿನ ಕಲ್ತ್ಕೊಂಡ್ಬರುತ್ತೆ. ಸೊ ಅದನ್ನು ನಾವು ಪ್ರೋಸೆಸ್ ಆಫ್ ಸೋಷಿಯಲೈಸೇಷನ್ ಅಂತ ಕರಿತೀವಿ. ಬಿಹೇವಿಯರ್ಸ್ ಲರ್ನ್ಡ್ ಅಂದರೆ ಇನ್ನು ನಮ್ಮ ಸ್ವಭಾವ ಥ್ರೂ ಇಂಟ್ರ್ಯಾಕ್ಷನ್ ವಿತ್ ವೇರಿಯಸ್ ಪೀಪಲ್. ಸೊ ನಾವು ಸ್ವಭಾವನ ಕಲಿಯೋದು ಅಷ್ಟೇ, ಯಾವ ರೀತಿ ನಾವು ಇಂಟ್ರ್ಯಾಕ್ಟ್ ಮಾಡ್ತೀವಿ. ಡಿಸ್ಕಷನ್ಸ್ ಈಸ್ ಕಾಲ್ಡ್ ಕಲ್ಚರ್. ಸೊ ಚೈಲ್ಡ್ ಲರ್ನ್ಸ್ ಫ್ರಮ್ ಟೀಚರ್ಸ್, ಫ್ರಮ್ ಎಲ್ಡರ್ಸ್ ಇನ್ ದ ಹೌಸ್ ಆ್ಯಂಡ್ ದೇ ಆಲ್ಸೋ ಲರ್ನ್ ಫ್ರಮ್ ಫ್ರೆಂಡ್ಸ್. ಸೊ ಚಿಲ್ಡ್ರನ್ಸ್ ಏನು ಮಾಡ್ತಾರೆ, ಯಾರಿಂದ ಕಲಿತಾರೆ, ಟೀಚರ್ಸ್, ಎಲ್ಡರ್ಸ್, ಮನೆಯಲ್ಲಿ ದೊಡ್ಡವರಿದ್ದರೆ ಗುರುಗಳಿಂದ ಮತ್ತು ಫ್ರೆಂಡ್ಸಿಂದಲೂ ಸಹ ಈ ಒಂದು ಕಲ್ಚರ್ನ ಕಲಿತಾರೆ. ಅಕಾರ್ಡಿಂಗ್ ಟು ದ್ಯಾಟ್ ದೇ ವಿಲ್ ಬಿ ಚೇಂಜಸ್. ನೆಕ್ಸ್ಟ್ ಈಸ್ ಕಲ್ಚರ್ ಮೀನ್ಸ್ ಕೋ ಎಕ್ಸಿಸ್ಟೆನ್ಸ್. It provides opportunities to every individual to share his ideas with others. ಸೊ ಇದು ಒಂದು ಆಪರ್ಚುನಿಟೀಸ್ನ ಪ್ರೊವೈಡ್ ಮಾಡುತ್ತೆ. ಸೊ ಇಂಡಿವಿಜುವಲ್ ಅಂದರೆ ಒಬ್ಬ ವ್ಯಕ್ತಿ ಅಂತ. ಟು ಶೇರ್ ಹಿಸ್ ಐಡಿಯಾಸ್. ಸೊ ನಮ್ಮ ಒಂದು ಐಡಿಯಾಸ್ನ ನಾವು ಶೇರ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿನ ಕೊಡುತ್ತೆ ಕಲ್ಚರ್. ಸೊ ಕಲ್ಚರ್ ಅಸ್ಯೂರ್ಸ್ ಶೇರಿಂಗ್ ಆಪರ್ಚುನಿಟಿ. ದಿಸ್ ಎನ್ಶ್ಯೂರ್ಸ್ ಶೇರಿಂಗ್ ಆಫ್ ಟ್ರೆಡಿಷನ್ಸ್. ನಮ್ಮ ಒಂದು ಟ್ರೆಡಿಷನ್ಸ್ನ ಶೇರ್ ಮಾಡೋದು, ವ್ಯಾಲ್ಯೂಸ್, ನಾಲೆಡ್ಜ್, ಬಿಲೀಫ್ಸ್ ಆ್ಯಂಡ್ ಅದರ್ ಆಸ್ಪೆಕ್ಟ್ಸ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್. ಸೊ ಕಲ್ಚರ್ ಈಸ್ ಕೋ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ನಾವು ಶೇರ್ ಮಾಡ್ಕೊತೀವಲ್ವ. ಸೊ ನೆಕ್ಸ್ಟ್ ಈಸ್ ಕಲ್ಚರ್ ಈಸ್ ಕಂಟಿನ್ಯೂಸ್. ಇಟ್ ಈಸ್ ಕಂಟಿನ್ಯೂಸ್. ಗ್ರೋಸ್ ಇಂಬೈಬಿಂಗ್ ನ್ಯೂ ಆಸ್ಪೆಕ್ಟ್ಸ್ ಇನ್ ಟು ಇಟ್. ಸೊ ಇಟ್ ವಿಲ್ ಬಿ ಗ್ರೋಯಿಂಗ್ ವಿತ್ ನ್ಯೂ ಐಡಿಯಾಸ್. Though art, imagination, rules and regulations get formulated into a complex environment, it sustains itself with minor changes. ಸೊ ಕಲೆ ಇರ್ಬೋದು, ನಮ್ಮ ಒಂದು ಇಮ್ಯಾಜಿನೇಷನ್ಸ್ ಇರ್ಬೋದು, ರೂಲ್ಸ್ ರೆಗ್ಯುಲೇಷನ್ಸ್ ಇರ್ಬೋದು, ಯಾವ ರೀತಿ ಒಂದು ಕಾಂಪ್ಲೆಕ್ಸಿಟಿ ಇದೆ ಒಂದು ಜಗತ್ತಿನಲ್ಲಿ, ಅದಕ್ಕೆ ಒಂದು ಫಾರ್ಮುಲೇಟ್ ಮಾಡೋದ್ರ ಮೂಲಕ ಹೇಗೆ ಅದು ಚೇಂಜಸ್ ಆಗುತ್ತೆ. ಸೊ ಇಟ್ ಈಸ್ ಕಂಟಿನ್ಯೂಯಸ್. ಕಲ್ಚರ್ ಈಸ್ ಡೈವರ್ಸ್. ಎವ್ರಿ ಸೋಷಿಯಲ್ ಗ್ರೂಪ್ ಆ್ಯಸ್ ಇಟ್ಸ್ ಓನ್ ಕಲ್ಚರ್. ಸೊ ಒಂದು ಸೋಷಿಯಲ್ ಅದರದ್ದೇ ಆದ ಒಂದು ಸಮಾಜದ ಒಂದು ಗ್ರೂಪಲ್ಲಿ, ಕಮ್ಯುನಿಟೀಸಲ್ಲಿ ಅವ್ರದ್ದೇ ಆದ ಒಂದು ಸ್ವಂತ ಸಂಸ್ಕೃತಿ ಇರುತ್ತೆ, ಕಲ್ಚರ್ ಇರುತ್ತೆ. ಅದಕ್ಕೆ ಕಲ್ಚರ್ ಈಸ್ ನಾಟ್ ಯೂನಿಫಾರ್ಮ್. ಸೊ ಇಟ್ ಈಸ್ ನಾಟ್ ಯೂನಿಫಾರ್ಮ್ ಬಟ್ ಬಿಕಾಸ್ ಒನ್ ಕಂಟ್ರೀಸ್ ದರ್ ಈಸ್ ಹ್ಯಾವಿಂಗ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲ್ಚರ್ like customs, moral values, art, belief, language is differ from one society to another society. ಒಂದು ಸಮಾಜದಿಂದ ಇನ್ನೊಂದು ಸಮಾಜಕ್ಕೆ ಏನಾಗ್ತಾ ಹೋಗುತ್ತೆ, ನಮ್ಮ ಕಸ್ಟಮ್ಸು, ವ್ಯಾಲ್ಯೂಸು, ಲ್ಯಾಂಗ್ವೇಜು, ಬಿಲೀಫ್ ಏನಿದೆ, ಕಲೆ, ಇವೆಲ್ಲ ಏನಾಗ್ತಾ ಬರುತ್ತೆ, ಡಿಫ್ರೆಂಟ್ ಇರುತ್ತೆ, ಚೇಂಜಸ್ ಇರುತ್ತೆ. ಸೊ ಇದು ಡಿಫ್ರೆನ್ಸಸ್ ಈಸ್ ಆಲ್ಸೋ ವಿ ಕ್ಯಾನ್ ಸಿ ಇನ್ ರೂರಲ್, ಅರ್ಬನ್ ಆ್ಯಂಡ್ ಟ್ರೈಬಲ್. ಸೊ ಹಳ್ಳಿಲಿ ನೋಡ್ಬೋದು, ಸಿಟೀಸಲ್ಲಿ ನೋಡ್ಬೋದು, ಒಂದು ಟ್ರೈಬಲ್ ಪೀಪಲ್ಸಲ್ಲೂ ಸಹ ನಾವು ನೋಡ್ಬೋದು. ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಫುಡ್ ಹ್ಯಾಬಿಟ್ಸಲ್ಲಿ ನಾವು ಡಿಫ್ರೆನ್ಸಸ್ನ ನೋಡ್ತೀವಿ. ಸೊ ವೆನ್ ವಿ ಕಂಪೇರ್ ಟು ಸೌತ್ ಕರ್ನಾಟಕ, ನಾರ್ತ್ ಕರ್ನಾಟಕ. ಸೊ ಸೌತ್ ಕರ್ನಾಟಕ ರಾಗಿ ಮುದ್ದೆ ಅಂತ ಹೇಳ್ತೀವಿ, ನಾರ್ತಲ್ಲಿ ಜೋಳದ ರೊಟ್ಟಿ. ಸೊ ಇದು ನೋಡಿ ಫುಡ್ ಹ್ಯಾಬಿಟಲ್ಲೇ ಡಿಫ್ರೆನ್ಸಸ್ನ ನೋಡ್ತೀವಿ. ಸೊ ಅದಕ್ಕೆ ಇದನ್ನು ಡೈವರ್ಸ್ ಅಂತ ಹೇಳ್ತೀವಿ, ನಾಟ್ ಯೂನಿಫಾರ್ಮ್. ನಾಟ್ ಓನ್ಲಿ ದಿಸ್, ಇವನ್ ಪೀಪಲ್ ಇನ್ ದ ಸೇಮ್ ಪ್ಲೇಸ್ ಟೆನ್ ಟು ಹ್ಯಾವ್ ಡಿಫ್ರೆಂಟ್ ಕಲ್ಚರ್. ಸೊ ನಾವೀಗ ಇಲ್ಲೇ ಇರ್ತೀವಿ, ಒಂದೇ ಸಮಾಜದಲ್ಲಿ ಇರ್ತೀವಿ, ನಮ್ಮ ಒಂದು ವೇ ಆಫ್ ಲೈಫನ್ನೇ ನೋಡ್ತೀರಾ ಚೇಂಜಸ್ ಇರುತ್ತೆ ನಮ್ಮ ಒಂದು ಕಲ್ಚರಲ್ಲಿ. ಸೊ ಅಚೀವಿಂಗ್ ಯೂನಿಟಿ ಇನ್ ದಿಸ್ ಡೈವರ್ಸಿಟಿ ಈಸ್ ಇಂಪಾರ್ಟೆಂಟ್. ಸೊ ನಾವು ಇದರಲ್ಲಿ ಏನೋ ಒಂದು ನಮ್ಮ ಡಿಫ್ರೆಂಟ್ ಕಲ್ಚರ್ ಇದೆ, ಅದನ್ನು ಯೂನಿಟಿಯಿಂದ ನಾವು ಕಾಪಾಡ್ಕೋಬೇಕು. ಸೊ ದಿಸ್ ಆರ್ ಸಮ್ ಫೀಚರ್ಸ್ ಆಫ್ ಕಲ್ಚರ್ ಚಿಲ್ಡ್ರನ್ಸ್. So I think you understood about the meaning, definition, types and features of culture. Thank you children.